ಬಾಗಿನ ಸಮರ್ಪಣೆ ಮಾಡಿದ ಸಿಎಂ ಸಿದ್ದರಾಮಯ್ಯಗೆ ಸಾಥ್ ನೀಡಿದ್ದಾರೆ ಡಿಕೆ ಶಿವಕುಮಾರ್, ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಡಿ. ಮಹದೇವಪ್ಪ, ಹಚ್ಚಿಕೋಟೆ ಶಾಸಕ ಅನಿಲ್ ಚಿಕ್ಕಮಾದು, ಶಾಸಕ ದರ್ಶನ್, ಧ್ರುವ ನಾರಾಯಣ್ ಭಾಗಿಯಾಗಿದ್ರು. ಎಚ್.ಡಿ. ಕೋಟೆಯ ಬೀಚನಹಳ್ಳಿ ಕಬಿನಿ ಜಲಾಶಯಕ್ಕೆ ಬಾಗಿನ ಸಮರ್ಪಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಬಿನಿಗೆ ಬಾಗಿನ ಅರ್ಪಿಸುವ ಸಲುವಾಗಿ ಬಚ್ಚನಹಳ್ಳಿ ಹೆಲಿಪ್ಯಾಡ್ಗೆ ಒಂದೇ ಹೆಲಿಕಾಪ್ಟರ್ನಲ್ಲಿ ಬಂದು ಇಳಿದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ. ಹೆಲಿಪ್ಯಾಡ್ ಇಂದ ಐರಾವತ ಬಸ್ನಲ್ಲಿ ಒಟ್ಟಿಗೆ ಹೋದ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಸಚಿವರು, ಎಚ್.ಡಿ. ಕೋಟೆಯ ಶಾಸಕ ಅನಿಲ್ ಚಿಕ್ಕಮಾದು ಸೇರಿದಂತೆ ಕಾರ್ಯಕರ್ತರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಆದ ಮೇಲೆ ಇವತ್ತು ಕಬಿನಿ ಜಲಾಶಯಕ್ಕೆ ಬಾಗಿನ ಅರ್ಪಿಸಿದ್ದೇವೆ. ಕಬಿನಿಗೆ ಸಂತೋಷದಿಂದ ಬಾಗಿನ ಅರ್ಪಣೆ ಮಾಡಿದ್ದೇವೆ. ಎಚ್.ಡಿ. ಕೋಟೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ಕಬಿನಿಯನ್ನು ಇನ್ನು ಅಭಿವೃದ್ಧಿ ಪಡಿಸಬೇಕು, ಕಬಿನಿಯಲ್ಲಿ ಗಾರ್ಡನ್ ನಿರ್ಮಾಣ ಮಾಡಬೇಕು, ಈ ನಿಟ್ಟಿನಲ್ಲಿ ಚರ್ಚೆ ನಡೆಸುತ್ತೇವೆ, ಟೆಂಡರ್ ಕರೆಯಲು ಯೋಚಿಸುತ್ತಿದ್ದೇವೆ. ಕಬಿನಿ ಉತ್ಸವ, ಕಾವೇರಿ ಆರತಿ ಎಲ್ಲವನ್ನೂ ಮಾಡಬೇಕು, ಮುಂದಿನ ದಿನದಲ್ಲಿ ಮಾಡುತ್ತೇನೆ. ಸಮಾವೇಶದಲ್ಲಿ ನಿನ್ನೆ ಆದ ಘಟನೆ ಬಗ್ಗೆ ಡಿಸಿಎಂ ಪ್ರತಿಕ್ರಿಯೆ ನೀಡಿದ್ರು. ನಾನು ಕೆಲಸದ ನಿಮಿತ್ತ ನಿನ್ನೆ ಡೆಲ್ಲಿಗೆ ಹೋಗಿದ್ದೆ. ಮಾರ್ಗ ಮಧ್ಯೆ ನನ್ನ ಬೆಂಗಾವಲು ವಾಹನ ಅಪಘಾತವಾಯಿತು. ಚಾಮುಂಡಿ ದಯೆ, ಸದ್ಯ ಯಾರಿಗೂ ಏನೂ ಆಗಿಲ್ಲ. ನಾನು ನನ್ನ ಖಾಸಗಿ ಕಾರ್ಯಕ್ರಮದ ಪ್ರಯುಕ್ತ ಲಾಯರ್ ಮೀಟ್ ಮಾಡೋಕೆ ದೆಹಲಿಗೆ ಹೋಗಿದ್ದೆ. ಬಿಜೆಪಿ ಅವರು ಸುಮ್ಮನೆ ಕಥೆ ಹೇಳಿದ್ರೆ ಏನು ಪ್ರಯೋಜನ? ಬಿಜೆಪಿ ಅವರಿಗೆ ನನ್ನ ಮೇಲೆ ಯಾವಾಗಲೂ ಹೆಚ್ಚು ಪ್ರೀತಿ, ಅದಕ್ಕಾಗಿ ಈ ರೀತಿ ಹೇಳ್ತಾರೆ ಎಂದು ಕಬಿನಿಯಲ್ಲಿ ಡಿಕೆಶಿ ಹೇಳಿಕೆ. ಸರ್, ನಾಳೆ ಕನಕಪುರದಲ್ಲಿ ಜನಸ್ಪಂದನ 2 ದಿನ ಕಂಟಿನ್ಯೂಸ್ ಮಾಡ್ತೀವಿ. ಕ್ಷೇತ್ರದ ಜನಕ್ಕೆ ಅವರು ಪಾಪ ಬಂದಾಗ ನನಗೆ ಟೈಮ್ ಕೊಡೋಕ್ಕಾಗಲ್ಲ, ಬೇರೆ ಒತ್ತಡ ಮೇಲೆ. ಅದಕ್ಕೆ 2 ದಿನ ಅಲ್ಲೇ ಇದ್ದು ಕ್ಷೇತ್ರದ ಜನತೆ ಕೆಲಸ ಅಟೆಂಡ್ ಮಾಡೋಕ್ಕೋಸ್ಕರ ಅಲ್ಲೇ. ಸರ್, ಮುಖ್ಯಮಂತ್ರಿಗಳು ಕೂಡ ಶಾಸಕರಿಗೆ 2 ದಿನ ಮೀಸಲಿಟ್ಟಿದ್ದಾರೆ ಸರ್. ಕರ್ಮ ತಾವೇನಾದರೂ ಶಾಸಕರ ಸಮಸ್ಯೆ ಹಲಿಸಲಿಕ್ಕೆ ನಿಗದಿ ಮಾಡಿದ್ದಾರೆ ಪಕ್ಷದ ಅಧ್ಯಕ್ಷರಾಗಿ ಡಿಸಿಎಂ 2 ಕೂಡ? ನನಗೆ ದಿನ ಬರ್ತಾರೆ, ದಿನ ಮೀಸಲಾಗಿಟ್ಟಿಲ್ಲ, ದಿನ ಬರ್ತಾರೆ, ಪ್ರತಿದಿನ ಮಾತಾಡ್ತಾರೆ. ಸರ್, ಖರ್ಗೆ ಅವರು ಹುಟ್ಟುಹಬ್ಬ ಸರ್ ನಾಳೆ. ಖರ್ಗೆ ಅವರಲ್ಲ, ಎಐಸಿಸಿ ಅಧ್ಯಕ್ಷ, ನಮ್ಮ ಅಧ್ಯಕ್ಷ, ಅವರ ಜನ್ಮದಿನ. ಇಡೀ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷ, ನಾವು ಕರ್ನಾಟಕದವರೆಲ್ಲ ಅವ್ರಿಗೆ ತುಂಬ ಹೃದಯದ ಶುಭವನ್ನು ಹಾರೈಸಲು, ಇನ್ನು ಹೆಚ್ಚಿಗೆ ಆರೋಗ್ಯವನ್ನು ಕೊಡಿ ಅಂತ ನಾವು ಕೂಡ ಅದನ್ನು ಕೇಳಬೇಕು. ಶುಭಕಾಮನೆಯನ್ನು ಬಿಜೆಪಿ ಟೀಕೆ ಮಾಡ್ತಿದೆ ಸರ್, ದುರುದ್ದೇಶದಿಂದ ಮಾಡಿದ್ದಾರೆ. ಇದರಿಂದ ಬೆಂಗಳೂರಿಗೆ ಬಿಬಿಎಂಪಿ ವಿಚಾರ, ಖಾತಾ ವಿಚಾರ, ನಮ್ಮ ಪವರ್ ಕನೆಕ್ಷನ್ನು ಇವೆಲ್ಲ ಇದೆ. ಸ್ವಲ್ಪ ಎಲ್ಲ ದಾಖಲೆಗಳೆಲ್ಲ ಕರೆಕ್ಟಾಗಿ ಮಾಡಿ ನಿಮಗೆಲ್ಲ ಉತ್ತರ ನೀಡಿ ಓಡೋಗಿದ್ದಾರೆ. ಏನೇನು ಕ್ಯಾಬಿನೆಟ್ ಗೊತ್ತಿರೋಲ್ಲ ತೀರ್ಮಾನಗಳು ಮಾಡ್ತಾ ಇದೀವಿ, ಕಾನೂನು ಚೌಕಟ್ಟು ಏನು ಮಾಡ್ತಾ ಇದೀವಿ, ಎಲ್ಲ ಟೀಕೆ ಮಾಡ್ತಾ ಇದೀವಿ. ನಾವು ಜನರ ಸಮಸ್ಯೆ ಬಗೆಹರಿಸೋದಕ್ಕೆ ಸರ್, ನೀರಾವರಿದು